ಪ್ರಶ್ನೆ ನಾನು ಯಾರು? ಇದು ನಮ್ಮನ್ನ ಈ ಜನ್ಮದಲ್ಲಿ ಮಾತ್ರ ಅಲ್ಲ, ಕೆಲವರಿಗೆ ಅನೇಕ ಜನ್ಮಗಳಿಂದ ಇರೋ ಪ್ರಶ್ನೆ. ರಮಣ ಮಹರ್ಷಿಗಳು ನೋ ದೈ ಸೆಲ್ಫ್, ನಿನ್ನನ್ನು ನೀನು ತಿಳಿದುಕೋ ಅಂತ ಹೇಳಿದ್ರು. ಜೆ ಕೃಷ್ಣಮೂರ್ತಿಗಳು ನೋ ದೈ ಸೆಲ್ಫ್ ವಿತ್ ಇನ್ ಯುವರ್ ಸೆಲ್ಫ್ ಅಂತ ಹೇಳಿದ್ರು. ನಿನ್ನನ್ನು ನೀನು ನಿನ್ನೊಳಗೆ ತಿಳಿದುಕೋ ಅನ್ನೋದನ್ನ ಜೆ ಕೃಷ್ಣಮೂರ್ತಿಗಳು ಹೇಳಿದ್ರು. ಹಾಗೆ ಎಲ್ಲ ಉಪನಿಷತ್ತುಗಳು ಕೂಡ, ಸಹಸ್ರಾರು ಉಪನಿಷತ್ತುಗಳನ್ನ ಋಷಿಗಳು ಬರೆದರು. ನತದೃಷ್ಟವಶಾತ್ ಬೇಕಾದಷ್ಟು ಉಪನಿಷತ್ತುಗಳು ಕಳೆದು ಹೋಗಿವೆ. ಈಗ 108 ಉಪನಿಷತ್ತುಗಳು ಮಾತ್ರ ಲಭ್ಯವಾಗಿವೆ. ಅದರಲ್ಲಿ 10 ಪ್ರಾಮುಖ್ಯವಾದ ಉಪನಿಷತ್ತುಗಳು, ಮೇಜರ್ ಉಪನಿಷತ್ಸ್, ಇನ್ನು 98 ಮೈನರ್ ಉಪನಿಷತ್, ಸಾಮಾನ್ಯ ಉಪನಿಷತ್ತುಗಳು. ಈ ಎಲ್ಲ ಉಪನಿಷತ್ತುಗಳು ಏನು ಹೇಳುತ್ತೆ? ಎಲ್ಲ ಉಪನಿಷತ್ತುಗಳು ಕೂಡ, ಸುಮ್ಮನೆ ಇರಿ ಸ್ವಲ್ಪ, ನೀವು ಅದು ಇದು ಯಾವ್ದಾರು ಯಾವ ಪಕ್ಕದವ್ರಿಗೆ ಹೇಳಿ, ಸುಮ್ಮನೆ ಕೂತ್ಕೊಳ್ಳೋ ಹಾಗಿದ್ರೆ ಹೋಗಿ ಇಲ್ಲಿ ಆ ಕಡೆ ಹೊರಗೆ ಕೂತ್ಕೊಳ್ಳಿ. ಇಲ್ಲಿ ಇದು ಮಾಡಿದ್ರೆ ಕ್ರಾಸ್ ಕರೆಂಟ್ಸ್ ಬಂತು, ವೈಬ್ರೇಷನ್ಸ್ ಎಲ್ಲ ಹೋಗ್ಬಿಡುತ್ತೆ. ಅವ್ರು ನೋಡ್ಕೊಳ್ತಾರೆ. ಆ 108 ಉಪನಿಷತ್ತುಗಳು ಕೂಡ ವ್ಯಕ್ತಿಯನ್ನ ಅಧ್ಯಾತ್ಮ ಗುಡಿಯ ಬಾಗಿಲಿಗೆ ಕರ್ಕೊಂಡು ಹೋಗ್ಬಿಟ್ಬಿಡುತ್ತವೆ. ಆ ಗುಡಿಯೊಳಕ್ಕೆ ಹೋಗಿ ನಾನು ಯಾರು ಅಂತ ತಿಳ್ಕೊಳ್ಳೋದನ್ನ ಉಪನಿಷತ್ತುಗಳು ಹೇಳೋದಿಲ್ಲ. ನೋ ದೈ ಸೆಲ್ಫ್ ಅಂತ ಮಾತ್ರ ಹೇಳಿ, ನಿನ್ನನ್ನು ನೀನು ತಿಳಿದುಕೋ. ನಮ್ಮ ಋಷಿಗಳು ಬಹಳ ಸರಳ ಜೀವಿಗಳು. ಅವರಿದ್ದದ್ದು ಬಹುಮಟ್ಟಿಗೆ ಅರಣ್ಯದಲ್ಲಿ. 1000 ವರ್ಷಗಳ ಹಿಂದೆ ಭಾರತದಲ್ಲಿ ಬೇಕಾದಷ್ಟು ಕಾಡಿತ್ತು. ಅನೇಕ ಋಷಿಗಳು ಕಾಡಿನಲ್ಲೇ ಬರೆದಿದ್ದು ಉಪನಿಷತ್ತುಗಳೆಲ್ಲ. ಬ್ರಹ್ಮಸೂತ್ರ ಉಪನಿಷತ್ತು, ಭಗವದ್ಗೀತೆ, ಯೋಗವಾಸಿಷ್ಠ, ಇನ್ನೂ ಅನೇಕ ಪ್ರಮುಖ ಗ್ರಂಥಗಳನ್ನು ಕಾಡಿನಲ್ಲಿರುವ ಋಷಿಗಳು ಬರೆದಿದ್ದು. ಅನೇಕ ಉಪನಿಷತ್ತುಗಳು ಶಿಷ್ಯರಿಗೂ ಅವರ ಗುರುಗಳಿಗೂ ಪರಸ್ಪರ ವಿನಿಮಯ, ಪ್ರಶ್ನೋತ್ತರಗಳ ರೂಪವಾಗಿದೆ. ಪ್ರಶ್ನೋಪನಿಷತ್ತು ಅನ್ನೋದೇ ಒಂದು ಉಪನಿಷತ್ತಿದೆ. ಹೀಗೆ ಎಲ್ಲ ಉಪನಿಷತ್ತುಗಳು ಕೂಡ ನಮ್ಮ ಅಧ್ಯಾತ್ಮ ಗರ್ಭಗುಡಿಯ ಬಾಗಿಲಿಗೆ ಕರ್ಕೊಂಡೋಗಿ ಬಿಟ್ಬಿಟ್ಟು ನಿನ್ನನ್ನು ನೀನು ತಿಳಿದುಕೋ ಅಂತಾರೆ. ಆಗೋಯ್ತು. ಹಾಗೆಯೇ ಈ ಶೀರ್ಷಿಕೆ, ಈ ಉಪನ್ಯಾಸ ಶೀರ್ಷಿಕೆ ನಾನು ಯಾರು ಅನ್ನೋದು ಒಂದು ಜನ್ಮದ್ದಲ್ಲ, ಅನೇಕ ಜನ್ಮಗಳಿಂದ ನಮ್ಮಲ್ಲಿ ಅನೇಕರನ್ನ ಈ ಪ್ರಶ್ನೆ ಉತ್ತರವನ್ನು ಕೇಳ್ತಾ ಇದೆ. ಉತ್ತರ ದೊರಕಿದೆಯೋ? ದೊರಕಿದೆ ಅಂದರೆ ದೊರಕಿಲ್ಲ ಅಂತ. ದೊರಕಿದೆ ಅಂದರೆ ಒಂದು ಮಟ್ಟದಲ್ಲಿ ದೊರಕಿದೆ, ಅಷ್ಟೇ ಸಾಲದು, ಇನ್ನೂ ಮುಂದಕ್ಕೆ ಹೋಗಬೇಕು. ಇದು ಒಂದು ದೀರ್ಘ ಯಾತ್ರೆ, ಕೊನೆಯಿಲ್ಲದ ಯಾತ್ರೆ. ಬರೀ ಜೀವನ್ಮುಕ್ತರಾಗೋದಕ್ಕೆ ಮಾತ್ರ ಸನ್ನಿಹಿತವಾದಂಥ ಮಾರ್ಗ ಇದಲ್ಲ. ಅಲ್ಲಿಂದ ಆಚೆಗೂ ಹೋಗೋದಕ್ಕೆ ಇನ್ನೂ ಉದ್ದಕ್ಕೂ ಪ್ರಯಾಣ ಇದ್ದೇ ಇರುತ್ತೆ. 5ನೇ ದೀಕ್ಷೆ ಪಡೆದವರು ಅತೀತರು, 6ನೇ ದೀಕ್ಷೆ ಪಡೆದವರು ಋಷಿಗಳು, 7ನೇ ದೀಕ್ಷೆ ಪಡೆದವರು ಮಹರ್ಷಿಗಳು, 8ನೇ ದೀಕ್ಷೆ ಪಡೆದವರು ಪ್ರಚ್ಛನ್ನ ಬುದ್ಧರು, 9ನೇ ದೀಕ್ಷೆ ಪಡೆದವರು ಸನತ್ಕುಮಾರರು, 10ನೇ ದೀಕ್ಷೆ ಪಡೆದವರು ಮೌನ ಈಕ್ಷಕರು, ಸೈಲೆಂಟ್ ವಾಚರ್. ಇದಿಷ್ಟು ಈ ಭೂಮಂಡಲದಲ್ಲಿ ಮಾನವರಿಗೆ ಇರುವ ಒಂದು ಜೀವನದ ಗುರಿ. ಇದನ್ನ ನಾವು ತಲುಪಬೇಕಾಗಿದೆ. ವಿವಿಧ ಘಟ್ಟಗಳಲ್ಲಿ ನಿಂತ್ಕೊಂಡಿದ್ದೇವೆ.
ಹಾಗೆಯೇ 7 ಉಪನ್ಯಾಸಗಳಲ್ಲಿ ವಿಧ ವಿಧವಾಗಿ ಬಹುಮಟ್ಟಿಗೆ ದೇಹಾತ್ಮನ ಕಿರು ಪರಿಚಯ ನಾವು ಮಾಡಿಕೊಂಡಿದ್ದಾಯಿತು. ದೇಹಾತ್ಮನಿಗೆ 4 ದೇಹಗಳಿವೆ. ಆ ದೇಹಗಳು ಯಾವ್ಯಾವುದು? ಅನೇಕರು ತಿಯಾಸ್ವಿ ಓದ್ಕೊಂಡಿರೋರಿಗೆ ಈ ಉಪನ್ಯಾಸಗಳು ಬೇಕಿಲ್ಲ, ಹೊರಟೋಗ್ಬಿಡ್ತಾರೆ. ಅವರು ಸರ್ವಜ್ಞರಾಗ್ಬಿಟ್ಟಿದ್ದಾರೆ ಎಷ್ಟೋ ಜನ. ದೇಹಾತ್ಮದ 4 ದೇಹಗಳು ಯಾವ್ಯಾವುದು? ಹೇಳಿಮ್ಮ. ಆಗೋಯ್ತು, 3 ಆಯ್ತಲ್ಲ, 4 ಆಗಬೇಕು. ಅರೂಪ ದೇಹ ದೇಹಾತ್ಮ ಅಲ್ಲ, ಪ್ರಾಣಮಯ ಕೋಶ ಸೇರಿಸ್ಕೋಬೇಕು. ಸ್ಥೂಲ ದೇಹದಲ್ಲಿ 2, ಅನ್ನಮಯ ಕೋಶ, ಪ್ರಾಣಮಯ ಕೋಶ. ಕಾಮದೇಹ ಮತ್ತು ರೂಪ ಮನಸ್ಸು. ಅದನ್ನು ಅನೇಕರು ಕೆಳಗಿನ ಮನಸ್ಸು ಅಂತಾರೆ. ಕೆಳಗಿನ ಮನಸ್ಸು, ಮೇಲಿನ ಮನಸ್ಸು. ನಾವು ಎಷ್ಟು ಪದಗಳನ್ನು ಉಪಯೋಗಿಸ್ತೇವೆಯೋ ಅದರೊಳಗೆ ಎಲ್ಲಕ್ಕಿಂತ ರೂಪ ಮನಸ್ಸು ಅನ್ನೋದು ಸರಿಯಾದಂಥ ಅರ್ಥ ಅಂತ ನನಗೆ ಗೋಚರವಾಗುತ್ತೆ. ಇವು 4 ಸೇರಿ ದೇಹಾತ್ಮ. ಜೀವಾತ್ಮ ಯಾವ್ಯಾವುದು? ಆತ್ಮನಿಗೆ ದೇಹವಿದೆಯಾ? ಮತ್ತೆ ಆತ್ಮನಿಗೆ ಒಂದು ಜ್ಯೋತಿ ಪ್ರಭೆ ಇದೆ. ಇನ್ನು ಉಳಿದಿವಕ್ಕೆಲ್ಲ ದೇಹಗಳಿವೆ. ಆತ್ಮನ ಸುತ್ತಲೂ ಒಂದು ಪ್ರಭೆ ಇದೆ. ಆ ಪ್ರಭೆ ದೇಹವಲ್ಲ, ಪ್ರಭಾಕೋಶ ಅಂತ ಹೇಳಬಹುದು. ಇದಿಷ್ಟೇನೆ ಮನುಷ್ಯ. ಇನ್ನು ಮುಂದಕ್ಕಿಲ್ವೋ? ಯಾವುದು ಮುಂದಕ್ಕೆ? ಯಾವುದು? ಸರಿ, ಲೋಕ ಆಯ್ತಲ್ಲ. ಜೀವಾತ್ಮ ದೇಹಾತ್ಮ ಆಯಿತು. ಅಲ್ಲಿಂದ ಮುಂದಕ್ಕೆ ಪುರುಷಾತ್ಮ ಎಲ್ಲಿದ್ದಾನೆ? ಕೆಳಗೆ ಯಾಕೆ ಬರೋಲ್ಲ? ಅಲ್ಲಿ ಕೆಳಗಿನ ಲೋಕಕ್ಕೆ ಅವನಿಗೆ ಬರೋಕ್ಕಾಗೋದಿಲ್ಲ. ಕೆಳಗಿನ ಲೋಕಗಳೆಲ್ಲ ಆ ಲೋಕಕ್ಕಿಂತ ಸ್ಥೂಲವಾಗಿವೆ. ಆದ್ದರಿಂದ ಅವನಲ್ಲಿ ನಿಂತು ತನ್ನ ಒಂದು ಅಂಶವನ್ನೇ ಕಳಿಸ್ತಾನೆ. ಆ ಅಂಶ ಜೀವಾತ್ಮ ದೇಹಾತ್ಮ ಆಗಿ ಸ್ಥೂಲ ದೇಹದ ಮೂಲಕ ಪ್ರಪಂಚದ ವ್ಯವಹಾರವನ್ನು ನಡೆಸ್ಕೊಂಡು ಹೋಗ್ತಾ ಇದೆ. ಇದು ನಮ್ಮ ಸ್ವರೂಪ. ಈ ಸ್ವರೂಪವನ್ನು ತಿಳಿದುಕೊಳ್ಳೋದು ಎಷ್ಟು ಕಠಿಣ, ಎಷ್ಟು ಕಷ್ಟ ಅನ್ನೋದನ್ನ ನಾವು ಯೋಚನೆ ಮಾಡಬಹುದು. 7 ಉಪನ್ಯಾಸಗಳಲ್ಲಿ 4 ದೇಹಗಳ ಒಂದು ಸೂಕ್ಷ್ಮ ಪರಿಚಯ ಮಾಡಿಕೊಟ್ಟಿದ್ದಾಯಿತು. ಹಿಂದಿನ ತಿಂಗಳ ಇಂದೀಚೆಗೆ ಇದು ಇಂಟೆಲೆಕ್ಚುಯಲ್ ತಿಳುವಳಿಕೆಯ ದೃಷ್ಟಿಯಿಂದ ನಾವು ನೋಡಿದ್ದಾಯಿತು. ಅನುಭವಕ್ಕೆ ಬರೋ ದೃಷ್ಟಿಯಿಂದ ಇದನ್ನ ಕಾರ್ಯಾಗಾರ ರೂಪದಲ್ಲಿ ಮಾಡೋಣ ಅಂತ ಹೇಳಿ ಈ 3-4 ಕಾರ್ಯಾಗಾರವನ್ನು ಇಲ್ಲಿ ಮಾಡಬೇಕಾಗಿದೆ. ಅದು ಓಂಕಾರದ ಮೇಲೆ. ಹಿಂದಿನ ಇದರಲ್ಲಿ 1 ಅಕ್ಷರವನ್ನು ಮಾತ್ರ ತೆಗೆದುಕೊಂಡ್ವು ನಾವು. ಓಂಕಾರದಲ್ಲಿ ಎಷ್ಟು ಅಕ್ಷರ ಇದೆ? ಯಾರಾದ್ರೂ ಸ್ವಲ್ಪ ಜೋರಾಗಿ ಹೇಳಿ. ಯಾವ್ಯಾವುದು? ಮಕಾರ ಅಂತ ಹೇಳಕ್ಕಾಗಲ್ಲ, ಅದು ಮೂ ಅಷ್ಟೆ. ಆ ಓ ಮೂ 3 ಸೇರಿ ಓಂ ಆಗಿದೆ. ಹಿಂದಿನ ಧ್ಯಾನ ಕಾರ್ಯಾಗಾರದಲ್ಲಿ ಅಕಾರವನ್ನು ಮಾತ್ರ ನೋಡಿದ್ವು ನಾವು. ಓಂಕಾರವನ್ನು ಧ್ಯಾನಕ್ಕೆ ಹೇಗೆ ಅಳವಡಿಸೋದು ಅನ್ನೋ ದೃಷ್ಟಿಯಿಂದ ನಾನು ಇದರ ಮೇಲೆ ಅನೇಕ ಧ್ಯಾನ ಕಾರ್ಯಾಗಾರಗಳನ್ನು ನಡೆಸ್ಕೊಂಡು ಬಂದಿದ್ದೇನೆ ಸುಮಾರು 20 ವರ್ಷದಿಂದ. ಇದರ ವಿಷಯವಾಗಿ ಸೀಕ್ರೆಟ್ ಡಾಕ್ಟರ್ನಲ್ಲಿ ಓಂಕಾರದ ಮೇಲೆ ನಾಡಿ, ಚಕ್ರಗಳು, ಕುಂಡಲಿನಿ ಇವುಗಳ ಮೇಲೆ
ಬೇರೆ ಗ್ರಂಥಗಳಲ್ಲಿರೋದಕ್ಕಿಂತ ಹೆಚ್ಚು ವಿವರಗಳು ಸೀಕ್ರೆಟ್ ಡಾಕ್ಟ್ರಿನ್ನಲ್ಲಿ ನಮಗೆ ದೊರಕುತ್ತೆ. ಹಾಗೆ ಡಾಕ್ಟರ್ ಬೆಸೆಂಟ್ರು ಕೂಡ ಓಂಕಾರದ ಮೇಲೆ ಎಲ್ಲರೂ ಹೇಳಿದ್ದಾರೆ. ಇದು ನಮ್ಮ ಸದಸ್ಯರಿಗೆ ಹೊಸ ವಿಷಯ ಏನಲ್ಲ. ಗುಪ್ತ ಶಾಲೆಯಲ್ಲೂ ಕೂಡ ಓಂಕಾರ ಖಂಡಿತ ಪ್ರಥಮವಾಗಿ ಪ್ರಾರಂಭವಾಗಿತ್ತು. ಆದ್ದರಿಂದ ಓಂಕಾರ ಅಂದರೆ ಏನು, ಅದನ್ನು ಹೇಗೆ ನಾವು ಅನುಷ್ಠಾನ ಮಾಡೋದು, ಧ್ಯಾನಕ್ಕೆ ಅಳವಡಿಸ್ಕೊಳ್ಳೋದು ಹೇಗೆ, ಆ ಧ್ಯಾನಕ್ಕೆ ಅಳವಡಿಸ್ಕೊಂಡಿದ್ದನ್ನು ಅನುಷ್ಠಾನ ಮಾಡೋದು ಹೇಗೆ ಅನ್ನೋ ದೃಷ್ಟಿಯಿಂದ ಹೋದ ಸಾರಿ ಮೊದಲನೇ ಅಕ್ಷರವನ್ನು ತೆಗೆದುಕೊಂಡು ಆ ಅಕ್ಷರದ ಅರ್ಥವನ್ನು ವಿವರಿಸಿ, ಮೊದಲನೆಯ ಅಕ್ಷರ ಎರಡು ದೇಹದಲ್ಲಿ ನಮ್ಮ ಪ್ರಜ್ಞೆಯನ್ನು ಕೇಂದ್ರಕ್ಕೆ ಎಳೆದುಕೊಳ್ಳೋದು ಅನ್ನೋದನ್ನು ನೋಡಿದ್ವು ನಾವು. ಅಕಾರವನ್ನು ಉಚ್ಚರಿಸಿದಾಗ ಪ್ರಾಣಮಯ ಕೋಶದಲ್ಲಿ ಹಾಗೂ ಅನ್ನಮಯ ಕೋಶದಲ್ಲಿ ಅಲ್ಲೇ ನಾವು ಹೆಚ್ಚಾಗಿ ಬದುಕಿರೋದು, ವ್ಯವಹರಿಸೋದು, ಉದ್ಯೋಗ ಮಾಡೋದು, ತಿಳ್ಕೊಳ್ಳೋದು ಎಲ್ಲ ಅಲ್ಲೇ ಇರೋದು. ಅಲ್ಲಿಂದ ಎಷ್ಟರ ಮಟ್ಟಿಗೆ ನಾವು ಅದನ್ನು ನೋಡಿಕೊಂಡು ಕೇಂದ್ರಕ್ಕೆ ಎಳ್ಕೊಳ್ಳೋದು ಪ್ರಜ್ಞೆಯನ್ನು. ಆ ಕೇಂದ್ರಕ್ಕೆ ಎಳ್ಕೊಂಡಾಗ ಆ ಪ್ರಜ್ಞೆ ನಿಲ್ಲುತ್ತೆ ಅಲ್ಲಿ. ಇದೆಲ್ಲ ಸ್ವಲ್ಪ ಸೂಕ್ಷ್ಮವಾದ ವಿಚಾರಗಳು. ಸ್ವಲ್ಪ ಚೆನ್ನಾಗಿ ತಿಯಾಸಿ ಓದ್ಕೊಂಡು ಉಪನ್ಯಾಸ ಮಾಡೋರು ಇಲ್ಲಿದ್ದರೆ ಚೆನ್ನಾಗಿರುತ್ತೆ. ಅನೇಕರವರು ಸರ್ವಜ್ಞರಾಗ್ಬಿಟ್ಟಿರ್ತಾರೆ. ಕೇಂದ್ರಕ್ಕೆ ನಾವು ಪ್ರಜ್ಞೆಯನ್ನು ಎಳೆದುಕೊಂಡಾಗ ಸದಾ ಹೊರಗಿನ ಪ್ರಪಂಚದಲ್ಲೇ ವ್ಯವಹಾರ ಮಾಡಿ ವ್ಯವಹರಿಸುವಂತಹ ಪ್ರಜ್ಞೆ ಕೇಂದ್ರದಲ್ಲಿ ನಿಲ್ಲುತ್ತೆಯೇ. ಧ್ಯಾನ ಮಾಡಕ್ಕೆ ಕೂತ್ಕೊಂಡಾಗ ರಾಮನ್ ಧ್ಯಾನ ಮಾಡಬೇಕು ಅಂದ್ರೆ ಏನು ಕಾಣಿಸ್ಕೊಳ್ಳುತ್ತೆ ನಮಗೆ? ರಾವಣ ಕಾಣಿಸ್ಕೊಳ್ತಾನೆ. ಕೃಷ್ಣನ್ ಧ್ಯಾನ ಮಾಡಬೇಕು ಅಂದರೆ ಕಂಸನೇ ಬರ್ತಾನೆ. ನನಗೆ ರಾವಣ ಬೇಡ, ಕಂಸ ಬೇಡ, ರಾಮ ಬೇಕು, ಕೃಷ್ಣ ಬೇಕು ಅಂದರೆ ಕಂಸ ರಾವಣ ಏನು ಹೇಳ್ತಾರೆ ಅಂದರೆ, ಕೋಟ್ಯಾಂತರ ವರ್ಷಗಳಿಂದ ನಾವು ನಿನ್ನ ಸ್ನೇಹಿತರು. ಈ ರಾಮ, ಈ ಕೃಷ್ಣ ಈ ಜನ್ಮದಲ್ಲೋ ಅಥವಾ 10-15 ದಿವಸದಲ್ಲೋ 2-3 ವರ್ಷದಲ್ಲೋ ಹುಟ್ಕೊಂಡಿದ್ದಾರೆ. ಇವ್ರನ್ನ ನಾನು ಬಿಟ್ಬಿಟ್ಟು ನಮ್ಮ ಜಾಗ ಬಿಡ್ತೀವ, ಖಾಲಿ ಮಾಡಲ್ಲ ಅಂತ ಹೇಳ್ತಾರೆ. ಇದು ನಿಜ. ಆ ರೀತಿಯ ನಾವು ಜೀವಿಸಿರೋದು. ಅದರಿಂದ ಏನಾಗುತ್ತೆ, ಧ್ಯಾನ ಮಾಡುವಾಗ ರಾಮನ ಬದಲ ರಾವಣ ಬಂದರೆ ಏನು ಮಾಡ್ತೀವಿ ನಾವು? ರಾವಣ ಬೇಡ, ರಾಮನ್ ಧ್ಯಾನ ಮಾಡು ಅಂತ ಹೇಳ್ಕೊಂಡು ಬರ್ತೀವಲ್ವೇ. ಮತ್ತೆ ರಾವಣನಿಗೆ ಹೋಗುತ್ತದೆ, ಮತ್ತೆ ಹೇಳ್ಕೊಂಡು ಬರ್ತೀವಿ. ಈ ಅನುಭವದಲ್ಲಿ ಸುತ್ತಲೂ ಹರಡಿಕೊಂಡಿರುವ ನಮ್ಮ ಪ್ರಜ್ಞೆಯನ್ನು ಕೇಂದ್ರಕ್ಕೆ ನಾವು ಎಳೆದುಕೊಂಡಾಗ ಆ ಕೇಂದ್ರದಲ್ಲಿ ಪ್ರಜ್ಞೆ ಇರುತ್ತಾ? ಹಿಂದಕ್ಕೆ ಹೋಗೋದಿಲ್ವೇ? ಅದು ಕೇಂದ್ರದಲ್ಲಿ ಇರುತ್ತೆ ಅನ್ನೋದಕ್ಕೆ ನಮಗೇನು ಆಧಾರ? ಯಾವುದರ ದೃಷ್ಟಿಯಿಂದ ಅದು ಕೇಂದ್ರದಲ್ಲಿ ಇರುತ್ತೆ ಅಂತ ಹೇಳಬಹುದು? ಅನೇಕರು ತಾವು ಈ 8 ಉಪನ್ಯಾಸನೂ ಕೇಳಿದ್ದೀರಿ. ಈ ಸಣ್ಣ ಸಣ್ಣ ಪ್ರಶ್ನೆಗಳಿಗೆ ನೀವು ಉತ್ತರ ಕೊಡದೆ ಹೋದರೆ ಪ್ರಾಯಶಃ ನಾನು ನಿಲ್ಲಿಸ್ಬಿಡ್ತೀನಿ. ಇನ್ನು 1 or 2 ಮಾಡಿಬಿಟ್ಟು ಮಂಗಳ ಹೇಳ್ಬಿಡ್ತೀನಿ ಇದಕ್ಕೆ. ಕಾರಣ ಅಲ್ಲಿ ಬ್ರೇಕ್ಫಾಸ್ಟ್ ತಗೊಳ್ಳೋರು ನೋಡ್ತೀನಿ ನಾನು. ಭಾಳ ಜನ ಇಲ್ಲಿ ಬರೋದೇ ಇಲ್ಲ, ಹೊರಟೋಗ್ಬಿಡ್ತಾರೆ. ಹಾಗೆ ದಟ್ ಶುಡ್ ನಾಟ್ ಹ್ಯಾಪನ್ ಇನ್ ಎ ಥಿಯೋಸಾಫಿಕಲ್ ಲಾಡ್ಜ್. ಮುಖ್ಯವಾಗಿ ES-ಗಿಂತಲೂ ES ಇದರ ಹೃದಯ. ಇದು ಗಟ್ಟಿಯಾಗಿದ್ದರೆ ಹೃದಯ ಇರುತ್ತೆ. ಪ್ರಾರಂಭ HS ಆಲ್ಕಾಟ್ರಿಂದ ಹಿಡಿದು ಈಗಿನ ಪ್ರೆಸಿಡೆಂಟ್ರವರೆಗೆ ES TS ಎರಡೂ ಸ್ಟ್ರಾಂಗ್ ಆಗಿರಬೇಕು. ES ಸ್ಟ್ರಾಂಗ್ ಆಗಿರಬೇಕಾದ್ರೆ TS ಸ್ಟ್ರಾಂಗ್ ಆಗಿರಬೇಕು. TS ಸ್ಟ್ರಾಂಗ್ ಆಗಿಲ್ಲದೆ ಇದ್ರೆ ES ಇರೋದಕ್ಕೆ ಸಾಧ್ಯ ಇಲ್ಲ. ಹಾಗೆ ನಾವು ಮಾಡೋಕ್ಕೆ ಹೊರಟ್ರೆ ES ಅನ್ನೋದು ಒಂದು ಮತ ಆಗ್ಬಿಡುತ್ತೆ. ಸೊ ಮತಾನುಯಾಯಿಗಳಲ್ಲಿ ಬರ್ತೀವಿ. TS ನಮಗೇನು ಅಲ್ಲಿ ತಿಳಿಯೋದು ಎಷ್ಟರಲ್ಲೇ ಇದೆ, ಹೊರಗಿಂದದು. ಆ ಮನೋಭಾವ ಬರಬಾರ್ದು.
ES-ನಲ್ಲಿ ಎಷ್ಟು ಆಸಕ್ತಿ ಇರ್ತಾರೋ ಅಷ್ಟೇ ಅದಕ್ಕಿಂತ ಹೆಚ್ಚಿನ ಆಸಕ್ತಿಯಲ್ಲಿ TS ಮೀಟಿಂಗ್ಸಿಗೆ ಬರಬೇಕು. ನಾನು ಸುಮಾರು 50 ವರ್ಷದಿಂದ ಇದ್ದೀನಿ, ಎಲ್ಲ ಕಡೆ ಹೇಳಿ ಹೇಳಿ ನಾನು ಮುದುಕ ಆಗೋಗಿದ್ದೀನಿ. ಕೆಲವು ಲಾಡ್ಜ್ಗಳು ದಕ್ಷಿಣ ಇಂಡಿಯಾದಲ್ಲಿ, ಉತ್ತರ ಇಂಡಿಯಾದಲ್ಲಿ ಮೇಸನ್ರಿ ಆಗೋಯ್ತು. ಅವ್ರಿಗೆ ಥಿಯಾಸಫಿ ಏನು ಇಲ್ವೇ ಇಲ್ಲ. ಮೆಸಾನಿಕ್ ಮೀಟಿಂಗ್ ದಿವಸ ಮಾತ್ರ ಲಾಡ್ಜ್ನಲ್ಲಿ ಸದಸ್ಯರು ಸೇರ್ತಾರೆ. ಆ ಮೆಸಾನಿಕ್ ಮೀಟಿಂಗ್ ಆದ್ರೆ ಆಗೋಯ್ತು. ವಾಟ್ ಈಸ್ ಆಲ್ ದಿಸ್? ದೇ ಆರ್ ಆಲ್ ಶಾಖೆಗಳು ಅಷ್ಟೇ. ಇದು ಯಾವುದೋ ಸೊಸೈಟಿಯ ಅಧಿಕೃತ ವಾಹನಗಳಲ್ಲ, ಅಂತರಂಗ ಶಾಖೆ ಸೇರ್ಕೊಂಡು. ಅಧಿಕೃತ ವಾಹನ ಥಿಯೋಸಾಫಿಕಲ್ ಸೊಸೈಟಿ ಒಂದೇ. ಇದನ್ನ ನಾವು ಕಡೆಗಣ್ಣೆ ಕಂಡ್ರೆ ಇನ್ನು ಉಳಿದಿದ್ದೆಲ್ಲ ಬಿದ್ದು ಹೋಗ್ಬಿಡುತ್ತೆ. ನಾನು ಬರೀ ಬಾಯಿನಲ್ಲಿ ಹೇಳ್ತಾ ಇಲ್ಲ. ಗುಪ್ತ ಶಾಲೆಯಲ್ಲಿ, ಮೇಸನ್ರಿ ಒಳಗೆ ಎಲ್ಲದರಲ್ಲೂ ನಾನು ಇದ್ದು ಅನುಭವ ಪಡೆದಿದ್ದೇನೆ. ನನ್ನ ಒಂದೇ ಒಂದು ದುಃಖ ಏನಂದ್ರೆ, ಎಲ್ಲರೂ ಎಲ್ಲಕ್ಕೂ ಅದಕ್ಕೆ ಎಷ್ಟು ಉತ್ಸಾಹದಲ್ಲಿ ಬರ್ತಾರೋ TS ಮೀಟಿಂಗ್ಸ್ ಬರ್ತಾ ಇಲ್ವಲ್ಲ ಅಂತ. ಯಾವುದು ನಿಜವಾಗಿಯೂ ಎಲ್ಲಕ್ಕೂ ಆಧಾರವೋ ಆ ಆಧಾರವಾದಂಥ ಥಿಯೋಸಾಫಿಕಲ್ ಸೊಸೈಟಿಯ ಹೊರಗಿನ ಕ್ಷೇತ್ರವನ್ನೇ ಬೆಳೆಸೋಕೆ ನಮ್ಗಾಗದೆ ಹೋದ್ಮೇಲೆ ನಾನು ಇನ್ನೆರಡು ಉಪನ್ಯಾಸ ಕೊಟ್ಟಿದ್ದನ್ನು ಕ್ಲೋಸ್ ಮಾಡಿಬಿಡ್ತೀನಿ. ಇದನ್ನು ನಾನು ಅತಿ ದುಃಖದಿಂದ ಹೇಳ್ತೀನಿ. ಅದಕ್ಕಿಂತ ಹೆಚ್ಚು ಆಸಕ್ತಿಯಿಂದ ಇಲ್ಲಿಗೆ ಬರಬೇಕು. ಇದು ಸಜೀವವಾಗಿ ಉಳಿದೇ ಹೋದರೆ ಇನ್ನು ಉಳಿದಿದ್ದು ಯಾವುದೂ ಇರೋದಿಲ್ಲ, ಎಲ್ಲ ಹೊರಟೋಗುತ್ತೆ. ಉದಾಹರಣೆಗೆ ಈ ಉಪನ್ಯಾಸಗಳನ್ನು ಪ್ರಾರಂಭ ಮಾಡಿ ಮುಂದಿನ ವರ್ಷಕ್ಕೆ 50 ವರ್ಷ ಆಗುತ್ತೆ. 1956ನೇ ಇಸ್ವಿ ನವೆಂಬರ್ ತಿಂಗಳಲ್ಲಿ ಈ ಉಪನ್ಯಾಸಗಳನ್ನ ನಾನು ಪ್ರಾರಂಭ ಮಾಡಿದೆ ಇಲ್ಲಿ. ಅದಕ್ಕೆ ಮುಂಚೆ 10 ಜನ 12 ಜನ ಬರ್ತಾ ಇದ್ರು ಸೊಸೈಟಿಗೆ. ES ಮೀಟಿಂಗ್ ಬರೋರು ಹೊರಟೋಗೋರು. ಆಗ ಮುನ್ರಾಯರು ಲಾಡ್ಜಿನ ಸೆಕ್ರೆಟರಿ ಆಗಿದ್ರು. ಅವರು ಎಲ್ಲ ಸಹಕಾರ ಕೊಟ್ಟರು. ಆಗ ಶನಿವಾರ ಸಾಯಂಕಾಲ ಇಂಗ್ಲೀಷು, ಭಾನುವಾರ ಕನ್ನಡ ಅಂತ ಶುರು ಮಾಡಿದ್ವು. ಮುಂದಿನ ವರ್ಷ ನವೆಂಬರ್ಗೆ 50 ವರ್ಷ ತುಂಬುತ್ತೆ ಈ ಕನ್ನಡ ಉಪನ್ಯಾಸಗಳಿಗೆ. ಇಂಗ್ಲೀಷ್ ಹಾಗೆ ನಿಂತೋಯ್ತು, 2-3 ಸಲ ನಿಂತೋಯ್ತು, ಪ್ರಾರಂಭ ಆಯಿತು. ಈಗ ಮತ್ತೆ ಶುರು ಮಾಡಿದ್ದೀವಿ, ನಡ್ಕೊಂಡು ಹೋಗುತ್ತೆ ಅಂತ ಕಾಣುತ್ತೆ. ಕಾರಣ ನಾಗೇಶ್ ಅದು ಕೋಆರ್ಡಿನೇಷನ್ನಲ್ಲಿ ಒಬ್ಬರಾಗಿದ್ದಾರೆ, ನಡ್ಕೊಂಡು ಹೋಗುತ್ತೆ ಅಂತ ಕಾಣುತ್ತೆ. ಹೀಗೆ ಈಗ ನಾವು ಅಕಾರವನ್ನು ಮಾತ್ರ ಹಿಂದಿನ ಇದರಲ್ಲಿ ನೋಡೋದು. ಮುಂದೆ ನಾವು ಓಂಕಾರವನ್ನು ಈ ದಿವಸ ನೋಡೋಣ. ಅದಕ್ಕೆ ಮುಂಚಿತವಾಗಿ ಓಂಕಾರವನ್ನು ಅಕಾರ, ಉಕಾರ, ಮಕಾರಗಳಾಗಿ, ಅದಾದ ಮೇಲೆ 3 ಸೇರಿಸಿ 3 ಸಾರಿ, ಒಂದೊಂದು ಅಕ್ಷರವನ್ನು 2 ಸಾರಿ, 3 ಅಕ್ಷರವನ್ನು ಒಟ್ಟಾಗಿ ಒಂದಾದ ಮೇಲೆ 3 ಸಾರಿ, ಓಂಕಾರವನ್ನು ಆಮೇಲೆ 5 ಸಾರಿ ಹೇಳೋಣ. ಮೊದಲು ನಾನು 1 ಸಾರಿ ಉಚ್ಚರಿಸ್ತೇನೆ. ಆ ಓಮ. ಎಲ್ಲರೂ ಬೆನ್ನನ್ನು ನೆಟ್ಟಿಗಿಟ್ಕೊಳ್ಳಿ. ನಿಧಾನವಾಗಿ ಆಳವಾಗಿ ಉಸಿರು ಬಿಡಿ. ನಾನೊಮ್ಮೆ ಹೇಳ್ತೇನೆ, ಅದಾದಮೇಲೆ ಒಟ್ಟಾಗಿ ನಾವು 2 ಸಾರಿ ಹೇಳೋಣ. ಯಾಕೆ ಬರ್ತಾ ಇಲ್ಲ? ಇದರೊಳಗೆ ಏನೋ ಇರಬೇಕು.
ಸರಿ, ಪರವಾಗಿಲ್ಲ, ನಾನು ಹಾಗೆ ಬಾಯಿನಲ್ಲೇ ಹೇಳ್ತೀನಿ. ಆ ಒಟ್ಟಿಗೆ 2 ಸಾರಿ. ನಾನೊಮ್ಮೆ ಉಕಾರವನ್ನು ಉಚ್ಚರಿಸ್ತೇನೆ, ಅದಾದ್ಮೇಲೆ ಒಟ್ಟಾಗಿ ಆಮೇಲೆ 2 ಸಾರಿ ಉಕಾರವನ್ನು ಉಚ್ಚರಿಸೋಣ. ಓ ಒಟ್ಟಾಗಿ 2 ಸಾರಿ. ನಾನೊಂದು ಸಾರಿ ಉಚ್ಚರಿಸ್ತೇನೆ, ಆಮೇಲೆ ನಾವೆಲ್ಲ ಒಟ್ಟಾಗಿ 2 ಸಾರಿ ಉಚ್ಚರಿಸೋಣ. ಒಟ್ಟಾಗಿ 2 ಸಾರಿ. ಒಂದಾದ ಮೇಲೆ ಒಂದರಂತೆ ಉಚ್ಚರಿಸೋಣ. ಇದು ಸಂಗೀತ ಬರೋರಿಗೆ ಪಾಠ ಹೇಳ್ಕೊಡುವಾಗ ಸಂಗೀತ ಮೇಷ್ಟ್ರುಗಳು ಸಾಪಾಸ ಹೇಳಿಸ್ತಾರೆ. ಆ ಶ್ರುತಿಯಲ್ಲಿ 3 ಅಕ್ಷರವನ್ನು ನಾನು ಶ್ರುತಿ ಮಾಡಿದ್ದೇನೆ. 1 ಸಾರಿ ನಾನು ಹೇಳ್ತೇನೆ, ಅದಾದಮೇಲೆ ತಾವೆಲ್ಲರೂ ಒಟ್ಟಾಗಿ ಹೇಳೋಣ. ಇದು ಸಾಪಾಸ ಇದ್ದ ಹಾಗೆ ಅಂತ ಹೇಳಿದ್ನಲ್ಲ, ಸಾ ಪ ಸ, ಈ 3 ಸ್ಥಾಯಿ ಇದೆ. ಒಟ್ಟಾಗಿ 3 ಸಾರಿ. ಈಗ ಓಂಕಾರವನ್ನು ನಾನೊಮ್ಮೆ ಉಚ್ಚರಿಸ್ತೇನೆ, ಅದಾದಮೇಲೆ ನಾವೆಲ್ಲ 5 ಸಾರಿ ಉಚ್ಚರಿಸೋಣ. ಓ
5 ಸಾರಿ ಉಚ್ಚರಿಸೋಣ ಒಟ್ಟಿಗೆ. ಪ್ಲೀಸ್ ವಾಲ್ಯೂಮ್ ಪ್ಲೀಸ್. ಓಂಕಾರ ಉಚ್ಚಾರಣೆ ಇಷ್ಟಕ್ಕಾಯಿತು. ಹಿಂದಿನ ಉಪನ್ಯಾಸದಲ್ಲಿ ಅಕಾರ ಉಚ್ಚರಿಸುವ ಕಾಲಕ್ಕೆ ಓಂಕಾರದ ಪ್ರಥಮಾಕ್ಷರವಾದ ಈ ಅಕಾರವನ್ನು ಉಚ್ಚರಿಸುವಾಗ ಧ್ಯಾನಕ್ಕೆ ಅದನ್ನು ಹೇಗೆ ಅಳವಡಿಸ್ಕೊಳ್ಳೋದು ಅಂತ. ಧ್ಯಾನ ಅಂದರೆ ಅದಕ್ಕೆ 2 ಅರ್ಥ. ಯಾರಾದರೂ ಹೇಳ್ತೀರಾ? ಧ್ಯಾನ ಅನ್ನೋದಕ್ಕೆ, ಧ್ಯಾನ ಅಂದರೆ ಏನು ಅಂದರೆ ಅದಕ್ಕೆ 2 ಅರ್ಥ ಇದೆ. ಏನು? ಮನಸ್ಸು. ಸ್ವಲ್ಪ ಜೋರಾಗಿ ಹೇಳಿ. ಮನಸ್ಸಿನ ಸ್ವಭಾವ ಮನಃಶಾಸ್ತ್ರಜ್ಞರ ಪ್ರಕಾರ ನಾವು ಅದನ್ನು ಯೋಚನೆ ಮಾಡು ಅಂತ ಹೇಳ್ತೀವೋ ಅದನ್ನು ಬಿಟ್ಟು ಉಳಿದಿದ್ದೆಲ್ಲ ಯೋಚನೆ ಮಾಡುತ್ತೆ ಮನಸ್ಸು. ಅದು ಮನಸ್ಸಿನ ಸ್ವಭಾವ. ಅಕಾರವನ್ನು ಉಚ್ಚರಿಸಿದಾಗ ಕೇಂದ್ರಕ್ಕೆ ಹರಡಿ ಹಂಚಿ ಹೋಗಿರುವ ನಮ್ಮ ಪ್ರಜ್ಞೆಯನ್ನು ಕೇಂದ್ರಕ್ಕೆ ಎಳ್ಕೊಳ್ತೇವೆ. ಧ್ಯಾನಕ್ಕೆ 2 ಮುಖ. ಮೊದಲನೆಯದು ಸುತ್ತಲೂ ಹರಡಿ ಹೋಗಿಕೊಂಡಿರುವ ಪ್ರಜ್ಞೆಯನ್ನು ಕೇಂದ್ರಕ್ಕೆ ಎಳ್ಕೊಳ್ಳೋದು, ಧ್ಯಾನದ ಮೊದಲನೆಯ ಭಾಗ. 2ನೆಯ ಭಾಗ ಹಾಗೆ ಕೇಂದ್ರಕ್ಕೆ ಎಳೆದುಕೊಂಡ ಪ್ರಜ್ಞೆಯಲ್ಲಿ ಮೇಲ್ಮುಖವಾಗಿ ಏರೋದು. ಇದು ಧ್ಯಾನದ 2 ಮುಖ. ಆ ದೃಷ್ಟಿಯಿಂದ ಓಂಕಾರದ ಉಚ್ಚಾರಣೆಯನ್ನು ಮಾಡುವ ಕಾಲಕ್ಕೆ ಅಕಾರವನ್ನು ಉಚ್ಚರಿಸಿದಾಗ ಪ್ರಾಣಮಯ ಕೋಶದಲ್ಲಿ ಮತ್ತು ಅನ್ನಮಯ ಕೋಶದಲ್ಲಿ ಎಲ್ಲೆಲ್ಲಿ ನಾವು ಹರಡಿಕೊಂಡಿದ್ದೇವೆಯೋ, ಎಲ್ಲೆಲ್ಲಿ ನಮ್ಮ ಸ್ವಭಾವ, ಸನ್ನಿವೇಶ, ಸಂದರ್ಭ, ನಮಗೆ ಹೊಂದಿರುವಂತಹ ರಿಲೇಷನ್ಶಿಪ್, ಇವೆಲ್ಲದರಿಂದಲೂ ಎಳ್ಕೋಬೇಕು ಕೇಂದ್ರಕ್ಕೆ. ಶಾಶ್ವತವಾಗಲ್ಲ. ಯಾರು ಧ್ಯಾನವನ್ನು ಮಾಡ್ತಾರೋ, ಯಾರು ಅಧ್ಯಾತ್ಮ ಗ್ರಂಥಗಳ ಪಠನವನ್ನು ಮಾಡಿ ಅಧ್ಯಾತ್ಮ ಗ್ರಂಥ ಸಾರ ಜ್ಞಾನವನ್ನು ಗ್ರಹಿಸ್ತಾರೋ ಅಂತಹವರು ಕುಟುಂಬ, ಉದ್ಯೋಗ ಅವುಗಳ ಜವಾಬ್ದಾರಿಯನ್ನು ಕಡೆಗಣೆ ಕಾಣಬಾರ್ದು. ಮೊದಲಿಗಿಂತಲೂ ಹೆಚ್ಚಿನ ಆಸಕ್ತಿಯಿಂದ ಮಾಡಬೇಕು. ಆದರೆ ಧ್ಯಾನ ಮಾಡೋದರಿಂದ, ಅಧ್ಯಾತ್ಮ ಜೀವನವನ್ನು ನಡೆಸೋದ್ರಿಂದ ನಮ್ಮ ಶಕ್ತಿಗಳು ವೃದ್ಧಿಯಾಗುತ್ತೆ. ಕಾರ್ಯನಿರ್ವಹಣಾ ಶಕ್ತಿ,
ಕಾರ್ಯ ಯೋಚನಾ ಶಕ್ತಿ ಇವೆಲ್ಲಕ್ಕೂ 100ರಷ್ಟು ಶಕ್ತಿ ಬರುತ್ತೆ. ಆದ್ದರಿಂದ ಹೊರಗಿನ ಪ್ರಪಂಚದಲ್ಲಿ 8 ಗಂಟೆ ಮಾಡ್ತಾ ಇದ್ದ ಕೆಲಸವನ್ನು ನಾವು 1 ಗಂಟೆಯಲ್ಲಿ ಮಾಡಬಹುದು. ಅಷ್ಟೊಂದು ಶಕ್ತಿ ನಮ್ಮ ಒಳಗಡೆ ಅಡಗಿದೆ. ಧ್ಯಾನ ಆ ಶಕ್ತಿಗಳನ್ನೆಲ್ಲ ಹೊರಗೆ ತರುತ್ತೆ. ಆ ದೃಷ್ಟಿಯಿಂದ ಈ ಧ್ಯಾನದ ಮೊದಲನೇ ಭಾಗ ಕೇಂದ್ರಕ್ಕೆ ಪ್ರಜ್ಞೆಯನ್ನು ಎಳೆದುಕೊಳ್ಳೋದು, ಮತ್ತೆ ಎಳ್ಕೊಂಡ ಪ್ರಜ್ಞೆಯನ್ನು ಮತ್ತೆ ಹಿಂದಕ್ಕೆ ಹೋಗಕ್ಕೆ ಬಿಡದೆ ಊರ್ಧ್ವ ಸ್ಥಿತಿಗೆ ತೆಗೆದುಕೊಂಡು ಹೋಗೋದು. ಮುಖ್ಯವಾದ ಭಾಗ ಊರ್ಧ್ವಮುಖವಾಗಿ ಏರೋದು. ಪ್ರಜ್ಞೆ ಊರ್ಧ್ವಮುಖವಾಗಿ ಏರೋದೇ ಧ್ಯಾನದ ಬಹುಮುಖ್ಯ ಭಾಗ. ನಾನು ಮುಂದಿನ ತಿಂಗಳು ಆಚೆ ತಿಂಗಳಿಗೆ ಈ ಉಪನ್ಯಾಸ ಮಾಲೆಯನ್ನು ಮುಗಿಸ್ತಾ ಇದ್ದೀನಿ. ಹೀಗೆ ಈ ದಿವಸ ಉಕಾರ ನಮ್ಮ ಕಾಮದೇಹ ಮತ್ತು ರೂಪ ಮನಸ್ಸನ್ನು ಪ್ರತಿಬಿಂಬಿಸುತ್ತೆ. ಇದು ಬಹಳ ಕಷ್ಟವಾದ ಕೆಲಸ. ಉಕಾರೋಚ್ಚಾರಣೆ ಆದ ಮೇಲೆ ಪ್ರಜ್ಞೆಯನ್ನು ಕಾಮದೇಹದಲ್ಲಿ ಮತ್ತು ರೂಪ ಮನಸ್ಸಿನಲ್ಲಿ ಕೇಂದ್ರಕ್ಕೆ ಎಳೆದುಕೊಳ್ಳೋದು ವಿಪರೀತ ಕಷ್ಟದ ಕೆಲಸ. ಇದು ಧ್ಯಾನದ ಮೊದಲ ಭಾಗ ಮುಗಿದ ಹಾಗೆ ಇಷ್ಟು ಮಾಡಕ್ಕೆ ನಮಗೆ ಸಾಧ್ಯವಾದರೆ, ನಮ್ಮ ವ್ಯವಹಾರ ಕ್ಷೇತ್ರ, ನಮ್ಮ ನೆಂಟರು, ಇಷ್ಟರು, ಬಂಧುಗಳು, ಯಾವ ಜನ, ಯಾವ ಜಾತಿ, ಯಾವ ಮತ, ಯಾವ ಸಂಘ, ಯಾವ ಸಂಸ್ಥೆ, ಯಾವ ದೇಶ, ಯಾವ ಊರು, ಇವೆಲ್ಲವೂ ಕೂಡ ಕಾಮದೇಹ ಮತ್ತು ರೂಪ ಮನಸ್ಸಿನಲ್ಲಿದೆ. ಇವುಗಳಿಂದ ನಮ್ಮ ಪ್ರಜ್ಞೆಯನ್ನು ಕೇಂದ್ರಕ್ಕೆ ಎಳ್ಕೋಬೇಕು. ಈ ಪ್ರಜ್ಞೆಯನ್ನು ಕೇಂದ್ರಕ್ಕೆ ಎಳ್ಕೊಂಡಾಗ ಕಷ್ಟವಾದ ಕೆಲಸ. ಕಾಮದೇಹದಲ್ಲಿ ಮತ್ತು ರೂಪ ಮನಸ್ಸಿನಲ್ಲಿ ಪ್ರಜ್ಞೆಯನ್ನು ಕೇಂದ್ರಕ್ಕೆ ಎಳ್ಕೊಳ್ಳೋದು. ಪ್ರಜ್ಞೆ ದೇಹಗಳಿಗಿಂತ ಸೂಕ್ಷ್ಮವಾಗಿದೆ. ಇದರಲ್ಲಿ 2 ಭಾಗ. ನಾನು ಹಿಂದೆ ಹೇಳಿದ್ದೇನೆ, ತಮಗೆ ಕೆಲವರ ಜ್ಞಾಪಕ ಇರಬಹುದು, ಇಲ್ಲದೆ ಇರಬಹುದು. ದೇಹ ಪ್ರಜ್ಞೆ, ದೇಹಾತ್ಮ ಮತ್ತು ಜೀವಾತ್ಮರ ಪ್ರಜ್ಞೆ. ಒಂದೊಂದು ದೇಹಕ್ಕೂ ಅದರದ್ದೇ ಆದ ಪ್ರಜ್ಞೆ ಇದೆ. ಆ ಒಂದೊಂದೇ ದೇಹದ ಪ್ರಜ್ಞೆಯ ಮೂಲಕ ದೇಹಾತ್ಮನ ಪ್ರಜ್ಞೆ, ಜೀವಾತ್ಮನ ಪ್ರಜ್ಞೆ ಕೆಲಸ ಮಾಡುತ್ತೆ. ಧ್ಯಾನಾಸಕ್ತರಾಗಿ ನಮ್ಮ ಪ್ರಜ್ಞೆಯನ್ನು ಕೇಂದ್ರಕ್ಕೆ ಎಳೆದುಕೊಳ್ಳೋದಕ್ಕೆ ಸಾಧ್ಯವಾದಾಗ ನಾವು ಅತಿ ಸೂಕ್ಷ್ಮ ಸ್ವಭಾವದವರಾಗಿ ಹೋಗ್ತೇವೆ. ಅತಿ ಸೂಕ್ಷ್ಮ ಸ್ವಭಾವದವರಾಗಿ ನಮ್ಮ ಸ್ಥೂಲ ದೇಹ ಎಷ್ಟು ಸೂಕ್ಷ್ಮವಾಗಿಬಿಡುತ್ತೆ ಅಂದರೆ, ಇದರ ಸೂಕ್ಷ್ಮತೆ ಎಷ್ಟು ಹೆಚ್ಚುತ್ತೆ ಅಂದರೆ, ಒಬ್ಬರ ಕಷ್ಟ, ಒಬ್ಬರ ದುಃಖ, ಒಬ್ಬರ ಇದನ್ನು ಯಾರೂ ನಮಗೆ ಹೇಳಬೇಕಾಗಿಲ್ಲ. ನೋಡಿದ ತಕ್ಷಣವೇ ಮನಸ್ಸಿಗೆ ಬಂದ್ಬಿಡುತ್ತೆ. ಅಷ್ಟೊಂದು ಸೂಕ್ಷ್ಮವಾಗಿಬಿಡುತ್ತೆ ಸ್ಥೂಲ ದೇಹ. ಪ್ರಾಣಮಯ ಕೋಶವೂ ಕೂಡ ಹಾಗೆಯೇ ಕಾಮದೇಹ ಹಾಗೂ ರೂಪ ಮನಸ್ಸು. ಇದು ದೇಹಾತ್ಮ. ದೇಹಾತ್ಮದ ಪರಿಶುದ್ಧತೆ, ದೇಹಾತ್ಮದಲ್ಲಿ ಜೀವಾತ್ಮನ ಪ್ರಜ್ಞೆಯನ್ನು ತಂದು ಆ ಮೂಲಕ ಜೀವಾತ್ಮನ ಪ್ರಜ್ಞೆಯ ಸಾರವನ್ನು ದೇಹಾತ್ಮದಲ್ಲಿ ತೋಡಿಕೊಳ್ಳೋ ಹಾಗೆ ಮಾಡುವಂಥದ್ದು, ಅದೇ ಮುಖ್ಯವಾದ ಅಧ್ಯಾತ್ಮ ಜೀವನದ ಬಹುಮುಖ್ಯವಾದ ಭಾಗ. ಈಗ ಉಕಾರವನ್ನು ಉಚ್ಚರಿಸಿದಾಗ ಕಾಮದೇಹದಲ್ಲಿ, ರೂಪದೇಹದಲ್ಲಿ ಪ್ರಜ್ಞೆಯನ್ನು ಕೇಂದ್ರಕ್ಕೆ ಎಳೆದುಕೊಳ್ಳೋದು ಎಷ್ಟು ಕಷ್ಟ ಅನ್ನೋದನ್ನು ಹೇಳಬೇಕಾಗಿಲ್ಲ. ಅತಿ ಸೂಕ್ಷ್ಮವಾದ ಸ್ಥಿತಿ ಇದು. ಕೇಂದ್ರಕ್ಕೆ ಎಳೆದುಕೊಳ್ಳೋರು ಯಾರು? ನಾವು ಅಂದರೆ ಯಾರು?
ಪ್ರಜ್ಞೆ ಅದಿದ್ದೇ ಇದೆ. ಪ್ರಜ್ಞೆಗೆ 3 ಮುಖ: ದೇಹ ಪ್ರಜ್ಞೆ, ದೇಹಾತ್ಮದ ಪ್ರಜ್ಞೆ, ಜೀವಾತ್ಮನ ಪ್ರಜ್ಞೆ. ಇವೆಲ್ಲಕ್ಕೂ ಮೇಲೆ ಪುರುಷಾತ್ಮನ ಪ್ರಜ್ಞೆ ಇದೆ. ಆದ್ದರಿಂದ ಅದನ್ನು ಎಳ್ಕೊಳ್ಬೇಕಾದವ್ರು ಯಾರು? ನಾನು. ದೇಹಾತ್ಮದಲ್ಲಿ ಕೆಲಸ ಮಾಡ್ತಾ ಇರೋದು ನಾನು. ನಾನು ಮನಸ್ಸು ಮತ್ತು ಕಾಮದೇಹದ ಪ್ರತಿನಿಧಿ. ಈ ಕಾಮದೇಹ ಮತ್ತು ಮನೋದೇಹದಲ್ಲಿ, ರೂಪ ಮನಸ್ಸಿನಲ್ಲಿ ನಮ್ಮ ಕೆಲಸವನ್ನು ಸರಿಯಾಗಿ ನಿರ್ವಹಿಸಿಕೊಂಡು ಹೋಗುವಂತ ಹೇಳಿ ನೇಮಿಸಿಕೊಂಡಿರುವಂತಹ ಏಜೆಂಟ್ ಈ ನಾನು. ನಾವು ಏಜೆಂಟನ್ನ ನೇಮಿಸ್ಕೊಂಡು ಎಷ್ಟೋ ಸಹಸ್ರ ವರ್ಷಗಳಾದವು. ಈಗ ಏಜೆಂಟೇ ಮಾಲೀಕನಾಗ್ಬಿಟ್ಟಿದ್ದಾನೆ. ಜೀವಾತ್ಮನನ್ನು ತಳ್ಳಿಬಿಟ್ಟು ದೇಹಾತ್ಮವೇ ನಾನು, ನಾನೇ ಪರಿಪೂರ್ಣ, ನಾನೇ ಸರ್ವಜ್ಞ ಅಂತ ಹೇಳಿ ಈ ನಾನು ತೋರಿಸ್ಕೊಳ್ತಾ ಇದೆ. ಈ ನಾನು ಅನ್ನೋದು ಪ್ರಜ್ಞೆಯನ್ನು ಕೇಂದ್ರಕ್ಕೆ ಎಳ್ಕೊಳ್ಬೇಕಾದ್ರೆ ಯಾತಕ್ಕಾಗೋದಿಲ್ಲ ಹೇಳಿ? ಕಷ್ಟ ಆಗೋದಿಲ್ಲ ಅಂತ ಹೇಳಲ್ಲ ನಾನು. ಕಷ್ಟ ಯಾತಕ್ಕೆ? ಸಂಕಲ್ಪದ ಕಂತೆಯೊಳಗೆ ಸೇರ್ಕೊಂಡ್ಬಿಟ್ಟಿದೆ ನಾನು. ಸಂಕಲ್ಪದಿಂದ ಆಚೆಗೆ ನಾನು ಬರೋದಕ್ಕಾಗೋದಿಲ್ಲ. ಈ ಸಂಕಲ್ಪಗಳು ಎಲ್ಲಿವರೆಗೆ ಇವೆಯೋ ಅಲ್ಲಿವರೆಗೆ ಮಾತ್ರವೇ ಈ ನಾನು ಬರುತ್ತಷ್ಟೆ. ಅಲ್ಲಿಂದ ಆಚೆಗೆ ಪ್ರಜ್ಞೆ ಹೋದರೆ ನಾನು ಸತ್ತು ಹೋಗ್ಬಿಡುತ್ತೆ. ಆದರೆ ಈ ನಾನು ಮೂಲಕವೇ ನಾವು ಕೆಲಸ ಮಾಡಬೇಕಾಗಿರೋದು. ಇದೊಂದೇ ಉಪಾಧಿ. ಈ ನಾನು ವ್ಯಕ್ತವಾಗಬೇಕಾದ್ರೆ, ನಾನು ಅನ್ನೋದು ಸರಿಯಾಗಿ ನಮ್ಮ ಕೆಲಸ ಮಾಡಬೇಕಾದ್ರೆ ನಮಗೆ ಮುಖ್ಯವಾಗಿ ಬೇಕಾದಂಥದ್ದು ಯಾವ ಸ್ವಭಾವ? ರೂಪ ಮನಸ್ಸಿನಲ್ಲಿ ನಾವು ಮೊದಲು ಪ್ರಾಮಾಣಿಕರಾಗಬೇಕು. ಇಂಟೆಲೆಕ್ಚುಯಲ್ ಆನೆಸ್ಟಿ, ಮಾನಸಿಕವಾದ ಸಿದ್ಧತೆ ಯಾವುದು? ಪ್ರಾಮಾಣಿಕತೆ. ಎಷ್ಟು ನಾವು ಪ್ರಾಮಾಣಿಕರಾಗ್ತೇವೆಯೋ ಅಷ್ಟರ ಮಟ್ಟಿಗೆ ನಮಗೆ ಧ್ಯಾನವೂ ಸಾರ್ಥಕವಾಗುತ್ತೆ, ನಮ್ಮ ಜೀವನವೂ ಸಾರ್ಥಕವಾಗುತ್ತೆ. ನಮ್ಮ ಜೀವನದಲ್ಲಿ ಸದ್ಯದ ಸ್ಥಿತಿಯಲ್ಲಿ ನಾವು ಹೆಚ್ಚು ಕಾಲ ರೂಪ ಮನಸ್ಸು ಮತ್ತು ಕಾಮದೇಹದಲ್ಲೇ ಇದ್ದೇವೆ. ಹೊರಗಿನ ಪ್ರಪಂಚದಲ್ಲಿ ನಾವು ಜೀವಿಸೋ ಕಾಲ ಬಹಳ ಸ್ವಲ್ಪ. ಹೆಚ್ಚು ಕಾಲವನ್ನು ನಾವು ಕಾಮದೇಹ ಮತ್ತು ರೂಪ ಮನಸ್ಸಿನಲ್ಲೇ ತೊಡಗಿಸ್ಕೊಂಡಿದ್ದೇವೆ. ಬರೀ ಹೊರಗಿನ ಜೀವನದ ಕಾಲದಲ್ಲಿ ಮಾತ್ರವೇ ಅಲ್ಲ, ಮಲಗಿಕೊಂಡು ನಿದ್ದೆ ಮಾಡುವಾಗಲೂ ಕೂಡ ಈ 2 ದೇಹದಲ್ಲೇ ನಾವು ಕೆಲಸ ಮಾಡೋದು ಬಹುಮಟ್ಟಿಗೆ. ನಮಗೆ ಬೀಳೋ ಸ್ವಪ್ನವೆಲ್ಲವೂ ಕೂಡ ಕಾಮದೇಹ ರೂಪ ಮನಸ್ಸು ಒಟ್ಟಾಗಿ ಕೆಲಸ ಮಾಡುವ ಕ್ಷೇತ್ರ. ಅತ್ಯಂತ ಕೆಳಗಿನ ಮನಸ್ಸಿನ ರೂಪ ಮನಸ್ಸಿನ ಭಾಗ ಹಾಗೂ ಕಾಮದೇಹದ ಒಂದು ಭಾಗ, ಇವೆರಡು ಸೇರಿಕೊಂಡು ನಮ್ಮಲ್ಲಿ ಕನಸು ಬೀಳುತ್ತೆ. ಈಗ ಪ್ರಪಂಚದಲ್ಲಿ ಡ್ರೀಮ್ಸ್ ಅಥವಾ ಕನಸಿನ ಮೇಲೆ ಬೇಕಾದಷ್ಟು ಸಂಶೋಧನೆಗಳು ನಡೀತಾ ಇವೆ, ಬೇಕಾದಷ್ಟು ಗ್ರಂಥಗಳು ಬಂದಿವೆ, ಬೇಕಾದಷ್ಟು ಡ್ರೀಮ್ ಲ್ಯಾಬೊರೇಟರೀಸ್ ಅಂತ ಮಾಡಿದ್ದಾರೆ. ನಾನು ಇಂಥದ್ದು 3-4 ಲ್ಯಾಬೊರೇಟರೀಸ್ಗೆ ಹೋಗಿದ್ದೆ, ಯುನೈಟೆಡ್ ಸ್ಟೇಟ್ಸ್ನಲ್ಲಿ, ಯುರೋಪ್ನಲ್ಲಿ ಹಾಗೂ ಜಪಾನ್, ಆ ದೇಶಗಳಲ್ಲಿ ಡ್ರೀಮ್ ಲ್ಯಾಬೊರೇಟರೀಸ್ ಮಾಡಿಕೊಂಡು ಬೇಕಾದಷ್ಟು ಸಂಶೋಧನೆಗಳಾಗ್ತಾ ಇವೆ. ಕನಸಿನಲ್ಲೂ ಕೂಡ, ಆ ಕನಸಿನಲ್ಲೂ ಎಚ್ಚರವಾಗಿರುವ ಪ್ರಜ್ಞೆ
ಈ ರೂಪದೇಹದ, ರೂಪ ಮನಸ್ಸಿಂದು ಮತ್ತು ಕಾಮದೇಹದ್ದು. ಈ ಎರಡು ದೇಹದಲ್ಲಿ ನಮ್ಮ ಪ್ರಜ್ಞೆಯನ್ನು ನಾವು ಕೇಂದ್ರಕ್ಕೆ ಎಳೆದುಕೊಳ್ಳೋದಕ್ಕೆ ಸಾಧ್ಯವಾದರೆ ಅಲ್ಲಿಗೆ ನಮ್ಮ ಧ್ಯಾನ ಅರ್ಧ ಮುಗಿದ ಹಾಗೆ. ವಿಪರೀತ ಕಷ್ಟದ ಕೆಲಸ. ಕಾಮದೇಹದಲ್ಲಿ, ರೂಪ ಮನಸ್ಸಿನಲ್ಲಿ ಪ್ರಜ್ಞೆಯನ್ನು ಕೇಂದ್ರಕ್ಕೆ ಎಳ್ಕೊಳ್ಬೇಕಾದ್ರೆ ಅತ್ಯಂತ ಕಷ್ಟದ ಕೆಲಸ. ಇದನ್ನ ಯಾರು ಮಾಡಬೇಕು ಅಂದ್ರೆ ನಾನೂ ಮಾಡಬೇಕು. ನಾನು ಅನ್ನೋ ಎಂಟಿಟಿ ಒಬ್ಬರು ನಾವು ಮಾಡ್ಕೊಂಡಿದ್ದೇವಲ್ಲ, ಅದೇ ಮಾಡಬೇಕು. ಅದು ಯಾವಾಗ ಮಾಡುತ್ತೆ? ಇದು ಸಂಕಲ್ಪಗಳ ಕಂತೆಯ ಒಳಗೆ ಇರೋದು ನಾನು. ಹೊರಗಡೆ ಬಂದ್ರೆ ಇದು ಕ್ಷೇತ್ರ ಇಲ್ಲ. ಈ ನಾನು ಮೂಲಕವೂ ನಮ್ಮ ಕೆಲಸ ನಡೀಬೇಕು. ಹೇಗಾದ್ರೆ ನಡೆಯುತ್ತೆ? ಅದಕ್ಕೆ ಬಹುಮುಖ್ಯವಾಗಿ ಬೇಕಾದದ್ದು ಸೈಕಲಾಜಿಕಲ್ ಆನೆಸ್ಟಿ, ಮನಸ್ಸಿನ ಪ್ರಾಮಾಣಿಕತೆ. 75 ವರ್ಷ ಜೆ ಕೃಷ್ಣಮೂರ್ತಿಗಳು ಈ ವಿಷಯವಾಗಿ ಮಾತನಾಡಿದ್ದಾರೆ. Psychological honesty is the starting point of meditation. ಮಾನಸಿಕ ಪ್ರಾಮಾಣಿಕತೆ ಧ್ಯಾನದ ಪ್ರಥಮ ಭಾಗ. ಇದಾದ ಹೊರತು ಧ್ಯಾನ ಪ್ರಾರಂಭ ಆಗುವುದಿಲ್ಲ. ಈ ಧ್ಯಾನದ ಎರಡನೆಯ ಘಟ್ಟ ಉಕಾರವನ್ನು ಉಚ್ಚರಿಸಿದಾಗ ಪ್ರಜ್ಞೆಯನ್ನ ಕೇಂದ್ರಕ್ಕೆ ಎಳೆದುಕೊಳ್ಳಬೇಕಾದ ಈ ನಾನು ಇದರೊಳಗೆ ಸಿಕ್ಕಾಕೊಂಡಿರೋದ್ರಿಂದ ಹೇಗೆ ಪ್ರಜ್ಞೆ ನಿಳ್ಕೊಳ್ಳುತ್ತೆ? ಹಾಗೆ ಎಳೆದುಕೊಳ್ಬೇಕಾದ್ರೆ ಪ್ರಾಮಾಣಿಕನಾದಾಗ ಮನುಷ್ಯ, ಮಾನಸಿಕ ಪ್ರಾಮಾಣಿಕತೆ ಬಂದಾಗ ಈ ನಾನು ಎಂಬ ಅಹಂಕಾರ ಪ್ರಧಾನವಾದ ನಾನು ತಾನೇ ಪರಿವರ್ತನೆಯಾಗುತ್ತೆ. ಯಾರು ಮಾಡ್ತಾ ಇಲ್ಲ, ಅದೇ ಪರಿವರ್ತನೆಯಾಗುತ್ತೆ. ಮಾನಸಿಕ ಪ್ರಾಮಾಣಿಕತೆ ಬಂದಾಗ ನಾನು ಅದೇ ಪರಿವರ್ತನೆಯಾಗಿ ಹ್ಯುಮಿಲಿಟಿ ಅಥವಾ ನಿಗರ್ವ, ವಿನಯವಾಗಿ ಪರಿವರ್ತನೆಯಾಗುತ್ತೆ. ಇದನ್ನೇ ಜೆ ಕೃಷ್ಣಮೂರ್ತಿಗಳು ವೀಕ್ ಆಫ್ಟರ್ ವೀಕ್, ಇಯರ್ ಆಫ್ಟರ್ ಇಯರ್, ಡೆಕೇಡ್ ಆಫ್ಟರ್ ಡೆಕೇಡ್ ಹೇಳ್ಕೊಂಡು ಬಂದಿದ್ದಾರೆ. ಜೆ ಕೃಷ್ಣಮೂರ್ತಿಗಳ ಉಪನ್ಯಾಸಗಳೆಲ್ಲ ಇದರಿಂದಲೇ ಪ್ರಾರಂಭವಾಗುತ್ತೆ. ಇದು ಯಾರು ಆ ಮಾನಸಿಕ ಪ್ರಾಮಾಣಿಕತೆ ಯಾರು ಬಂದಿರ್ತಾರೋ ಅವ್ರು ಸ್ವಲ್ಪ ಅವ್ರ ಜೊತೆಲಿ ದೂರ ಹೋದರು. ಈ ಮಾನಸಿಕ ಪ್ರಾಮಾಣಿಕತೆ ಇಲ್ಲದೆ ಇರೋರು ಬಿದ್ದೋಯ್ತು, ಅವರ ಜೊತೆಯಲ್ಲಿ ಹೋಗೋದಕ್ಕಾಗಲಿಲ್ಲ. ಹಾಗೆ ನಾವೆಲ್ಲರೂ ಕೂಡ ಧ್ಯಾನ ಕಾಲದಲ್ಲಿ ನಮ್ಮ ಕಾಮದೇಹ ಮತ್ತು ರೂಪ ಮನಸ್ಸಿನ ಪ್ರಜ್ಞೆಯನ್ನು ಹರಡಿ ಹಂಚಿ ಹೋಗಿರುವ ವಿಶಾಲವಾದ ಕ್ಷೇತ್ರದಲ್ಲಿ ಕೇಂದ್ರಕ್ಕೆ ಎಳೆತರಬೇಕು. ಇದನ್ನು ಯಾವುದು ಹಿಡಿದಿಟ್ಕೊಂಡಿದೆ ಅಂತಂದರೆ, ನಾನು ಅದನ್ನು ಒಂದು ಸಲ ಹೇಳಿದ್ದೇನೆ, ಸೂತ್ರಾತ್ಮ ಅನ್ನೋದೊಂದಿದೆ ನಮ್ಮಲ್ಲಿ. ಜನವರಿ 29ನೇ ತಾರೀಕು ಈ ಸೀಕ್ರೆಟ್ ಡಾಕ್ಟ್ರಿನ್ ಮೇಲೆ ಬರೆದಿರೋ ಪುಸ್ತಕ ಬ್ರಹ್ಮ ವಿದ್ಯಾಸಾಗರ ಅದು ರಿಲೀಸ್ ಆಗುತ್ತೆ. ಪ್ರಾಯಶಃ ಆಮೇಲೆ ನನ್ನ ಉಪನ್ಯಾಸದ ಅಗತ್ಯ ಇಲ್ಲ, ಅದಕ್ಕೋಸ್ಕರವೇ ಜನವರಿಗೆ ಈ ಉಪನ್ಯಾಸವನ್ನು ನಾನು ಮುಗಿಸ್ತಾ ಇದ್ದೇನೆ. ಅದರಿಂದಲೇ ಅಂತಲ್ಲ, ನನ್ನ ಮನಸ್ಸು ತುಂಬ ನೋವಾಗಿದೆ. ನಾನು ಮನಸ್ಸು ಪ್ರಾಮಾಣಿಕವಾದಾಗ, ಪ್ರಾಮಾಣಿಕತೆಯಿಂದ ಬಂದಾಗ ಅಹಂಕಾರ ಅಂದರೆ ಏನು, ವಿನಯ ಅಂದ್ರೇನು, ಅಹಂಕಾರ ಅಂದ್ರೇನು?
ಇದನ್ನೆಲ್ಲ ನಾವು ಸರಿಯಾಗಿ ಅರ್ಥ ಮಾಡ್ಕೊಳ್ದೇ ಮುಂದಕ್ಕೆ ಹೋಗೋಕ್ಕಾಗಲ್ಲ. ಅಹಂಕಾರ ಅಂದ್ರೆ ಏನು? ನಾನು ನನ್ನದು ಅಂತ ಹೇಳ್ಕೊಳ್ಳೋದು ಯಾವುದು? ಮನಸ್ಸಲ್ಲ, ನಾನೇ. ಮನಸ್ಸು ಪಾಪ ದೊಡ್ಡದಾಗಿದೆ, ಅದರದ್ದೇನೂ ತಿಳ್ಕೊಂಡಿಲ್ಲ ನಾವು. ಮನಸ್ಸಿನ ಒಂದು ಸಣ್ಣ ಚಿತ್ರ ನಮಗೆ ಬಂದರೆ ಸಾಕು, ವಿಶಾಲವಾದದ್ದು ಮನಸ್ಸು. ಆದರೆ ಅಹಂಕಾರ ಅತ್ಯಂತ ಸಂಕುಚಿತವಾದದ್ದು. ಈ ನಾನು ಅಹಂಕಾರ ಅಂದರೆ ಏನಂದ್ರೆ, ಮನಸ್ಸಿನ ಅತ್ಯುನ್ನತವಾದ ಶಕ್ತಿ ಕೆಳಮುಖವಾಗಿ ಹರಿದು ನಾವು ಸಾಧಿಸಿರುವುದರ ಮೇಲೆ, ನಮಗೆ ಇರತಕ್ಕ ಆಸ್ತಿ ಪಾಸ್ತಿಗಳ ಮೇಲೆ ನಮ್ಮ ಅಹಂಕಾರ, ನಮ್ಮ ಯಶಸ್ಸು, ನಮ್ಮ ಕೀರ್ತಿಯ ಕಡೆ ಹರಿದಾಗ ಅದು ಅಹಂಕಾರವಾಗುತ್ತೆ. ನಾನು ಇಷ್ಟು ಯಶಸ್ಸು ಪಡೆದಿ